ಹಾಗಾದ್ರೆ ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಎರಡನೇ ಪಂದ್ಯ ಪಂಜಾಬ್ ವರ್ಸಸ್ LSG ನಡುವೆ ನಡೀತದೆ. ಸೊ ಇವತ್ತು ಎರಡನೇ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂಡ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಒಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ರೀತಿ ಕೇಳ್ಕೊತಾ ಬನ್ನಿ. ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಬೇಡ. ಸೊ ಗೈಸ್, ಇವತ್ತು ಎರಡು ಹೈಯೆಸ್ಟ್ ಬಿಡ್ಡರ್ಗಳ ಒಂದು ತಂಡ ನಡೀತಾ ಇದೆ. ಒಂದ್ ಕಡೆ ರಿಷಬ್ ಪಂತ್ ಅವರು, ಇನ್ನೊಂದು ಕಡೆ ಶ್ರೇಯಸ್ ಅಯ್ಯರ್ ಅವರು. ಸೊ ಎರಡೂ ತಂಡದವರು ಅವರವರ ಪ್ಲೇಯರ್ ಮೇಲೆ ಇನ್ವೆಸ್ಟ್ ಮಾಡಿ ಒಂದಷ್ಟು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಕೂತಿದ್ದಾರೆ ಅಂತ ಹೇಳ್ಬೋದು. LSG ಅವರು ಆನ್ ಅಂಡ್ ಆಫ್ ಆಗ್ತಾ ಇದೆ, ಬಟ್ ಸ್ಟಿಲ್ 10 ಪಾಯಿಂಟ್ ಅಲ್ಲಿ 10 ಮ್ಯಾಚ್ ಆಡಿ 10 ಪಾಯಿಂಟ್ ನ ಗೆಲ್ಸ್ಕೊಂಡಿರೋದು. ಇನ್ನೊಂದು ಕಡೆ ನಮ್ಮ ಪಂಜಾಬ್ ಅವರ ಅಂಗಲ ಶ್ರೇಯಸ್ ಅವರ ಸಾರಥ್ಯದಲ್ಲಿ ಚೆನ್ನೈಗೆ ಹೋಗಿ ಚೆನ್ನೈಯಲ್ಲಿ ಹೊಡ್ಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಹೊಡ್ಕೊಂಡು ಎಲ್ಲಾ ಕಡೆ ಹೋಗಿದ್ ಕಡೆ ಎಲ್ಲ ಡಾಮಿನೇಟ್ ಮಾಡ್ಕೊಂಡು ಒಂದು ಮ್ಯಾಚ್ ಮಳೆ ಬರ್ಸ್ಕೊಂಡು ಅದರಲ್ಲಿ 1 ಪಾಯಿಂಟ್ ತಗೊಂಡು ಅದು ಗೆಲ್ತಿದ್ರು. KKR ಅವ್ರ ಮೇಲೆ 200+ ಸ್ಕೋರ್ ಮಾಡಿದ್ರು, ಆರಾಮ್ಸೆ ಗೆಲ್ತಿದ್ರು ಅಂತಾನೆ ಅನ್ಸಿತ್ತು. ಯಾಕಂದ್ರೆ ಆತರ ಗುರು 114 ಡಿಫೆಂಡ್ ಮಾಡ್ಕೊಂಡಿದ್ದಾರೆ, ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಗುರು ಆ ಪಂಜಾಬ್ ಅವರು. ಇನ್ನೇನ್ ಲೆಕ್ಕ ಅವ್ರಿಗೇನಿಲ್ಲ ಬಿಟ್ಟಾಕಿ. ಸೊ ಒಟ್ನಲ್ಲಿ ಗೈಸ್, ನಿಮಗೆ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಇಬ್ಬರ ಮಧ್ಯದಲ್ಲೂ ಮಸ್ಟ್ ವಿನ್ ಗೇಮ್ ಆಗಿರುತ್ತೆ ಅಂಡ್ ಯಾರಿಗೆ ಪಾಯಿಂಟ್ಸು ಆ 2 ಅಂಕ ಸಿಗಬಹುದು ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಹೆಡ್ ಟು ಹೆಡ್ ನೋಡಂಗಿದ್ರೆ ಪಂಜಾಬ್ ಮತ್ತೆ LSG ನಡುವೆ 5 ಮ್ಯಾಚಸ್ಗಳು ಅಷ್ಟೇ ಆಡಿರೋದು. ಸೊ ಇದರಲ್ಲಿ ಮೇಲ್ಗೈ ಇರೋದು LSG ಅವರು 3 ಮ್ಯಾಚಸ್ ಗೆದ್ದಿದ್ದಾರೆ ಅಂಡ್ ಪಂಜಾಬ್ ಅವರು 2 ಮ್ಯಾಚ್ ಗೆದ್ದಿದ್ದಾರೆ ಇಲ್ಲೇ. ಸೊ ಇವರಿಬ್ರು ತಂಡದಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ LSG ಅವರು ಒಂದ್ ಸ್ವಲ್ಪ ಮೇಲ್ಗೈ ಸಾಧಿಸ್ತಾ ಇದೆ, ಬಟ್ ಸ್ಟಿಲ್ LSG ಅವರಿಗೆ ಆ ತಂಡ ಇಲ್ಲ ಗುರು. ಬೌಲಿಂಗ್ ಲೈನ್ ಅಪ್ ಆ ಥರ ಇಲ್ಲ, ಬಟ್ ಸ್ಟಿಲ್ ಬೌಲಿಂಗ್ ಲೈನ್ ಅಪ್ ಇವಾಗ ಮಯಾಂಕ್ ಯಾದವ್ ರಿಟರ್ನ್ ಬಂದಿರೋದ್ರಿಂದ ಇನ್ನೊಂದಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಲಾಸ್ಟ್ ಮ್ಯಾಚ್ 2 ಮ್ಯಾಚ್ಗಳನ್ನ ಸೋತ್ಕೊಂಡು ಬರ್ತಾರಂತ LSG ತಂಡ ನೆಕ್ಸ್ಟ್ ಮ್ಯಾಚ್ನ ಗೆಲ್ಲೇಬೇಕು. ಯಾಕಂದ್ರೆ ಇನ್ನು ಉಳಿದಂತ 4 ಮ್ಯಾಚಸ್ನ ಡೂ ಆರ್ ಡೈ ಸಿಚುವೇಶನ್ಸ್ ಇರುತ್ತೆ. ಪಂಜಾಬ್ ಅವ್ರಿಗೆ ಡೂ ಆರ್ ಡೈ ಸಿಚುವೇಶನ್ಸ್ ಏನಿಲ್ಲ, ಬಟ್ ಸ್ಟಿಲ್ ಅವರು ಕೂಡ ಟಾಪ್ 1 ಟಾಪ್ 2 ಅಲ್ಲೇ ಏಮ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಥರ ತಂಡ ಇರೋದ್ರಿಂದ. ಬಟ್ ಪಂಜಾಬ್ಗೆ ಒಂದು ಬಿಗ್ಗೆಸ್ಟ್ ಹೊಡ್ತಾ ಏನಪ್ಪಾ ಅಂದ್ರೆ ಮ್ಯಾಕ್ಸ್ವೆಲ್ ಅವ್ರು ಆಚೆ ಹೋಗಿರೋದು. ಬಟ್ ಮ್ಯಾಕ್ಸ್ವೆಲ್ ಅವ್ರು ಫಾರ್ಮ್ ಅಲ್ಲಿ ಇಲ್ಲ ಗುರು, ಅದೊಂದು ಬೇಜಾರು. ಬಟ್ ಸ್ಟಿಲ್ ಮ್ಯಾಕ್ಸ್ವೆಲ್ ಅವ್ರನ್ನ ಮ್ಯಾಡ್ ಮ್ಯಾಕ್ಸ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರನ್ನ ಆಚೆ ಇಡಕ್ಕಾಗಲ್ಲ ಗೇಮಿಂದ, ಆ ಥರ ಗೇಮ್ ಮಾಡ್ತಾ ಇರೋದ್ರಿಂದ. ಸೊ ಎರಡೂ ತಂಡಗಳು ಲೆಕ್ಕ ಹಾಕಿ ನೋಡ್ತಾ ಇದ್ರೆ ಸೊ ಎಲ್ಲೊಂದು ಕಡೆ ಪಂಜಾಬ್ ಅವರು ಒಂದು ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆ. ಬಟ್ ಇವತ್ತು ನಡೀತಾ ಇರೋದು ಎಲ್ಲಿವರು ಅವರ ಹೋಮ್ ಗ್ರೌಂಡಲ್ಲಿ ನಡೀತಾ ಇರೋ ಮ್ಯಾಚಿಂದ ಮೇ ಬಿ ಲಕ್ನೋದವ್ರಿಗೂ ಇನ್ನೊಂದು ಅಡ್ವಾಂಟೇಜ್ ಇರುತ್ತೆ. ಯಾಕಂದ್ರೆ ನಿಕೋಲಸ್ ಪುರಾನು ಆಮೇಲೆ ಮಿಚೆಲ್ ಮಾರ್ಷ್ ಅವರು ಏನು ಫಾರ್ಮಲ್ಲಿ ಆಡ್ತಾ ಇರೋದು, ಜೊತೆಗೆ ಶಾರ್ದುಲ್ ಠಾಕೂರ್ ಅವರು ಬೌಲಿಂಗ್ ಇಂದ ವಿಕೆಟ್ಸ್ಗಳು ತೆಗೆಯುವಂತ ವಾಸನೆ ನನಗೆ ಸಕ್ಕದಾಗಿ ಬರ್ತಾ ಇದೆ ಇವರು. ಇನ್ನು LSG ಅವ್ರಿಗೆ ಇವತ್ತು ಮ್ಯಾಚ್ಗಳನ್ನ ಸೇರ್ಕೊಂಡು 4 ಮ್ಯಾಚ್ ಉಳ್ಕೊಂಡಿದೆ. ಸೊ ಇದರಲ್ಲಿ 3 ಮ್ಯಾಚಸ್ನ ಗೆಲ್ಲೇಬೇಕು ಪ್ಲೇ ಆಫ್ಗೆ ಎಂಟ್ರಿ ಆಗ್ಲಿಕ್ಕೆ. ಈಗ ಆಲ್ರೆಡಿ ಅವ್ರಿಗೆ 10 ಅಂಕಗಳು ಅಷ್ಟೇ ಇರೋದು. ಸೊ 6 ಅಂಕಗಳು ಬೇಕೇ ಬೇಕು ಇಲ್ಲಿ. ಸೊ ಹಂಗಾಗಿ ಇವತ್ತಿನ ಮ್ಯಾಚ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಸೊ ಇವತ್ತಿನ ಮ್ಯಾಚಲ್ಲಿ ನಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಅಂತ ಕೇಳಂಗಿದ್ರೆ, ಸೊ ಇವತ್ತಿನ ಮ್ಯಾಚಲ್ಲಿ LSG ವಿನ್ ಆಗುತ್ತೆ ಅಂತ ಸೊ ನಾವು ಪ್ರಿಡಿಕ್ಷನ್ ಕೊಡ್ತಾ ಇದೀವಿ. ಯಾಕಂದ್ರೆ LSG ಅವರು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ, ಕಂಬ್ಯಾಕ್ ಮಾಡ್ತಾರೆ ಅಂತ, ಕಂಬ್ಯಾಕ್ ಮಾಡಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಹೋಪ್ ದಟ್ ಇವತ್ತು ಗೋನಿಕ್ ಅವ್ರು ಸ್ವಲ್ಪ ಖುಷಿ ಆಗ್ತಾರೆ, ಇಲ್ಲ ಅಂದ್ರೆ ರಿಷಬ್ ಪಂತ್ ಅವ್ರನ್ನ ಹೊಡೆದ ಆಚೆ ಆಗ್ತಾರೆ, ಅದಂತೂ ಫಿಕ್ಸ್. ಬಟ್ ಎನಿವೇಸ್ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ಬೋದು? ಅಂಡ್ ನಮ್ಮ ಪ್ರಕಾರ ಇವತ್ತು ಆವರೇಜ್ ಸ್ಕೋರು ಅರೌಂಡ್ ಆ ಪಿಚ್ ಅಲ್ಲಿ 200+ ಬರುತ್ತೆ. ಸೊ ಗೈಸ್, ನಿಮ್ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಗೈಸ್ LSG ವರ್ಸಸ್ ಪಂಜಾಬ್ ನ ಪ್ರಿವ್ಯೂ. ಸೊ ಏನಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.